ಮರದ ಮೇಲೆ ಎಷ್ಟೇ ಗಾಳಿ ಬಡಿದರೂ ಕೂಡ ಬೇರು ಗಟ್ಟಿಯಾಗಿ ನೆಲದಲ್ಲೇ ಇರುತ್ತದೆ. ಹಾಗೆಯೇ ಜೀವನದಲ್ಲಿ ಎಷ್ಟೇ ಏರುಪೇರು ಬಂದರೂ ಕೂಡ ಶ್ರೀಕೃಷ್ಣ ಭಕ್ತನ ಮನ ಅಲುಗಾಡುವುದೇ ಇಲ್ಲ. ಏಕೆಂದರೆ ಅವನ ಬೇರು ಶ್ರೀಕೃಷ್ಣನಲ್ಲಿ ನೆಲೆಸಿರುತ್ತದೆ. ಈ ದೇಹದಲ್ಲಿ ಆತ್ಮವು ಕೂಡ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯವನ್ನ ಅನುಭವಿಸುವಂತೆ ಮರಣದ ನಂತರ ಮತ್ತೊಂದು ದೇಹವನ್ನ ಪಡೆಯುತ್ತದೆ. ಇದನ್ನ ತಿಳಿದಿರುವ, ಅರಿತಿರುವ ಮೋಸ ಮಾಡುವುದಕ್ಕೆ ಹೋಗುವುದೇ ಇಲ್ಲ. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನ ಯಾರನ್ನು ಯಾವತ್ತಿಗೂ ಕೂಡ ಮೋಸವೇ ಮಾಡುವುದಿಲ್ಲ. ಜಗತ್ತಿನ ಮನಃಶಾಂತಿಗಿಂತ ದೊಡ್ಡ ಸಂಪತ್ತು ಇನ್ನೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈ ದೇಹದಲ್ಲಿ ಆತ್ಮನು ಬಲವೂ ಕೂಡ ನೀನೇ, ಎಲ್ಲವನ್ನ ನೋಡಿಕೊಳ್ಳುವ ನೀನೇ. ನೀನೇ ನಮ್ಮ ದಾರಿಗೆ ಬೆಳಕನ್ನ ಚೆಲ್ಲುವವನು ಎಂದು ಶ್ರೀಕೃಷ್ಣ ಪರಮಾತ್ಮನನ್ನ ಬೇಡಿಕೊಳ್ಳಿ. ಅವನು ನಿಮ್ಮ ದಾರಿಯನ್ನ ಸಲೀಸಾಗಿ ಮಾಡುತ್ತಾನೆ. ಮನಸ್ಸಿಟ್ಟು ಮಾಡಿದ ಕೆಲಸ ಎಂದಿಗೂ ಕೂಡ ನಿಮ್ಮನ್ನ ಅರ್ಧಕ್ಕೆ ಬಿಡುತ್ತದೆ ಎಂದು ಹೇಳುವುದಕ್ಕೆ ಅಸಾಧ್ಯ. ಯಾವುದೇ ಕೆಲಸವಾದರೂ ಕೂಡ ಸರಿ, ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ ದೇವರು ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಒಂದು ದಾರಿಯನ್ನು ಖಂಡಿತವಾಗಿಯೂ ಕೂಡ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನೋವಾಗಿದೆ ಎಂದು ಎಂದಿಗೂ ಕೂಡ ಅಂದುಕೊಳ್ಳಬೇಡಿ. ನೋವನ್ನು ಹೊರತುಪಡಿಸಿ ಮುಂದೆ ನಿಮ್ಮ ಜೀವನಕ್ಕೆ ಒಳ್ಳೆಯ ದಾರಿಯನ್ನು ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ಕರುಣಿಸುವವರೆಗೂ ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇರಲಿ. ಖಂಡಿತವಾಗಿಯೂ ಕೂಡ ನಿನಗೆ ಒಳ್ಳೆಯ ದಿನ ಎನ್ನುವುದು ಬಂದೇ ಬರುತ್ತದೆ. ಕೆಲಸ ಹಾಳಾದರೆ ಮತ್ತೆ ಸರಿಪಡಿಸಬಹುದು. ತಪ್ಪಾದ ವಿಷಯವನ್ನು ಕೂಡ ಸರಿಯಾದ ದಾರಿಯಲ್ಲಿ ತರಬಹುದು. ಆದರೆ ಮನುಷ್ಯನ ಆಲೋಚನೆಗಳು ಸರಿಯಿಲ್ಲದೆ ಇದ್ದರೆ ಅವನ ಜೀವನವೇ ತಪ್ಪು ದಾರಿಯಲ್ಲಿ ಸಾಗಿ ಹೋಗುತ್ತದೆ. ಜೀವನದಲ್ಲಿ ಒಳ್ಳೆಯ ದಾರಿಯನ್ನು ಸೃಷ್ಟಿ ಮಾಡಿಕೊಳ್ಳಬೇಕಾಗಿರುವುದು ನಮ್ಮ ಕರ್ತವ್ಯ. ಹಾಗೆಯೇ ನಮ್ಮ ಆಲೋಚನೆಗಳನ್ನು ಒಳ್ಳೆಯದಾಗಿ ಇಟ್ಟುಕೊಳ್ಳಬೇಕಾಗಿರುವುದು ನಮ್ಮದೇ ಕರ್ತವ್ಯ ಎನ್ನುವುದನ್ನು ಮರೆಯಲೇಬೇಡಿ. ಉದ್ದವಾದ ದಾರ ಮತ್ತು ನಿಯಂತ್ರಣ ಇಲ್ಲದೆ ಇರುವಂತಹ ನಾಲಿಗೆ, ಇವೆರಡೂ ಕೂಡ ನಿನ್ನ ಪತನದ ಕಾರಣವಾಗಿರುತ್ತದೆ. ದಾರ ಗೊಂದಲ ಸೃಷ್ಟಿಸುತ್ತದೆ, ನಾಲಿಗೆ ಶತ್ರುಗಳನ್ನು ಸೃಷ್ಟಿಸುತ್ತದೆ. ದಾರವನ್ನು ಸುತ್ತಿಡು, ನಾಲಿಗೆಯನ್ನು ಹಿಡಿತದಲ್ಲಿ ಇಡು, ಇಲ್ಲದಿದ್ದರೆ ಜೀವನವೇ ನಿನ್ನನ್ನು ಸುತ್ತಿಕೊಳ್ಳುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಯಾವ ಕೆಲಸವಾದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ. ಓದಿಕೊಂಡಿದ್ದೇನೆ ಅಂತ ಮಾತ್ರಕ್ಕೆ ಎಲ್ಲರೂ ಕೂಡ ನಮಗಿಂತ ದಡ್ಡರು ಅಂದುಕೊಳ್ಳಬಾರದು. ಪುಸ್ತಕವು ನಾಕಾಣಿ ಭಾಗ ಬುದ್ಧಿಯನ್ನು ಕಲಿಸಿದರೆ ಅನುಭವ ಎನ್ನುವುದು ಇನ್ನುಳಿದ ಭಾಗ ಬುದ್ಧಿಯನ್ನು ಕಲಿಸುತ್ತದೆ. ವಿಮಾನ ಎಷ್ಟೇ ಮೇಲೆ ಹಾರಿದರೂ ಕೂಡ ಅದಕ್ಕೆ ಭೂಮಿಯೇ ಆರಂಭ ಮತ್ತು ಅಂತ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಇಷ್ಟಗಳು ಬದಲಾಗುತ್ತಿವೆ, ಆದರೆ ಪ್ರೀತಿ ಎಂದಿಗೂ ಕೂಡ ಬದಲಾಗಬಾರದು. ಜೀವನದಲ್ಲಿ ಕಷ್ಟಗಳು ಬರುತ್ತಾ ಇರುತ್ತದೆ, ಆದರೆ ನಂಬಿಕೆಯನ್ನು ಯಾವತ್ತಿಗೂ ಕೂಡ ಕಳೆದುಕೊಳ್ಳಬಾರದು. ಮಾತುಗಳು ಸಮಯಕ್ಕೆ ತಕ್ಕಂತೆ ಬದಲಾಗಬಹುದು, ಆದರೆ ಕೊಟ್ಟ ಮಾತು ಎಂದಿಗೂ ಕೂಡ ಮರೆಯಬಾರದು. ಇದೇ ನಿಜವಾದ ವ್ಯಕ್ತಿತ್ವ, ಇದೇ ಜೀವನದ ಸತ್ಯ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಜೀವನದಲ್ಲಿ ಕಾಲಕ್ಕಿಂತ ದೊಡ್ಡ ಶಕ್ತಿ ಯಾವುದು ಕೂಡ ಇಲ್ಲ. ಅದೇ ಕಾಲವು ನಿನ್ನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬಹುದು, ಅದೇ ಕಾಲವು ನಿನ್ನನ್ನು ಕೆಳಗೆ ಬೀಳಿಸಲು ಕೂಡ ಬಹುದು. ಆದ್ದರಿಂದ ಕಾಲವನ್ನು ಸರಿಯಾಗಿ ಬಳಸಿಕೊಳ್ಳಿ. ಕಾಲದ ಜೊತೆಗೆ ನಡೆದರೆ ಯಶಸ್ಸು ಎನ್ನುವುದು ಖಂಡಿತವಾಗಿಯೂ ಕೂಡ ನಿನಗೆ ಸಿಕ್ಕೇ ಸಿಗುತ್ತದೆ. ಇಂದಿನ ಜಗತ್ತಿನ ನಿಜ ಮುಖ ಏನಾದರೂ ಇದ್ದರೆ ಅದು ನಗುವಿಗೆ ಇರುವ ಬೆಲೆ ನೋವಿಗೆ ಇಲ್ಲ, ಹಣಕ್ಕೆ ಇರುವ ಬೆಲೆ ಗುಣಕ್ಕೆ ಇಲ್ಲ, ಸುಳ್ಳಿಗೆ ಇರುವಂತಹ ಬೆಲೆ ಸತ್ಯಕ್ಕೆ ಇಲ್ಲ. ಸರಳ ಮಾತುಗಳಲ್ಲಿ ಆಳವಾದ ಅರ್ಥ ಇರುತ್ತದೆ. ಸತ್ಯ ಮತ್ತು ಗುಣವೇ ಜೀವನವನ್ನು ಪಶ್ಚಾತ್ತಾಪದಲ್ಲಿ ತೇಲಿಸುತ್ತದೆ. ಜೀವನದಲ್ಲಿ ಸರಿಯಾಗಿ ಬದುಕನ್ನು ಕಟ್ಟಿಕೊಳ್ಳುವುದನ್ನು ನೋಡಿ. ಜೀವನದಲ್ಲಿ ನಿಜವಾದ ಗೆಲುವು ಅಂದರೆ ಹೊರಗಿನವರನ್ನು ಸೋಲಿಸುವುದು ಅಲ್ಲ, ನಿನ್ನ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವುದು. ಅದು ನಿಜವಾದ ಗೆಲುವು ಆಗುತ್ತದೆ. ಯಾರು ತಮ್ಮನ್ನು ತಾವು ಗೆಲ್ಲಬಲ್ಲರೋ ಅವರಿಗೆ ಜೀವನದಲ್ಲಿ ಯಾವುದೂ ಕೂಡ ಅಸಾಧ್ಯವಲ್ಲ. ಅವರಿಗೆ ಯಶಸ್ಸು, ಸಂಪತ್ತು ಮತ್ತು ಸಮೃದ್ಧಿ ಸಹಜವಾಗಿಯೇ ಬಂದೇ ಬರುತ್ತದೆ. ನದಿಯ ಹಾಗೆ ಸುಮ್ಮನೆ ಹರಿಯುತ್ತಿರು. ಭಾರವಾದದ್ದು ಕೂಡ ತಾನೇ ಮುಳುಗಿ ಹೋಗುತ್ತದೆ. ಹಗುರವಾದದ್ದು ಗಾಳಿಯಲ್ಲಿ ಕಣ್ಮರೆಯಾಗುತ್ತದೆ. ಕೊಳೆ ಇದ್ದದ್ದು ಕಾಲವೇ ಕರಗಿಸುತ್ತದೆ. ಮನಸ್ಸು ಇರುವವರು ಮಾತ್ರ ನಿನ್ನ ಜೊತೆಗೆ ಕೊನೆಯವರೆಗೂ ಕೂಡ ಇರುತ್ತಾರೆ. ಅಂಥವರನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡ.
ಬಳಸಿಕೊಳ್ಳುವವರ ಹತ್ತಿರ ಎಂದಿಗೂ ಕೂಡ ಹೋಗಬೇಡಿ, ಬೆಳೆಸುವವರ ಹತ್ತಿರ ಹೋಗಿ ಜೀವನದಲ್ಲಿ ಉದ್ಧಾರ ಆಗಿರಿ. ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಇಂದಿನ ಸ್ಥಿತಿಗಳನ್ನು ನೋಡಿ ಎಂದಿಗೂ ಕೂಡ ತೀರ್ಮಾನಿಸುವುದಕ್ಕೆ ಹೋಗಬಾರದು. ಏಕೆಂದರೆ ಕಾಲಕ್ಕೆ ಕಪ್ಪು ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಒಳೆಯುವಂತಹ ಶಕ್ತಿಯನ್ನು ಮಾಡಬಲ್ಲಂತಹ ಶಕ್ತಿ ಅಡಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಾನು ಕೃಷ್ಣ, ಆಪ್ತರೇ ದ್ರೋಹ ಮಾಡಿದಾಗ ನಾನು ಏನು ಮಾಡಬೇಕು? ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಶಾಂತನಾಗಿ ಇರು, ಮನಸ್ಸಿನಲ್ಲಿ ಕಹಿ ಬೆಳೆಸಬೇಡ. ಅವರ ಕರ್ಮ ಅವರು ಅನುಭವಿಸುತ್ತಾರೆ. ಅವರ ಕರ್ಮ ಅವರನ್ನು ಎಂದಿಗೂ ಕೂಡ ಬಿಡುವುದಿಲ್ಲ. ಅವರನ್ನು ಬಿಟ್ಟು ಬಿಡು. ನಿನ್ನ ಹೃದಯ ಸ್ಥಿರವಾಗಿ ಇರಲಿ. ನಿನ್ನ ಗುರಿಯತ್ತ ಗಮನವನ್ನು ಕೊಡು. ಸತ್ಯವೇ ನಿನಗೆ ರಕ್ಷಣೆಯನ್ನು ಕೊಡುತ್ತದೆ. ಕಾಲವೇ ಎಲ್ಲವನ್ನ ಸರಿಪಡಿಸುತ್ತದೆ. ಕಾಲವನ್ನು ನಂಬು. ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿ. ಮೌನವೇ ಉತ್ತರ. ನೋವು ನೀಡಿದವರ ಜೊತೆಗೆ ಯುದ್ಧ ಮಾಡಲು ಸ್ಥಿರವಲ್ಲ. ಕ್ಷಮೆಯ ನಾಟಕ ಮಾಡುವ ಸ್ವಾಭಿಮಾನವೂ ಕೂಡ ನನಗೆ ಇಲ್ಲ. ನನ್ನೊಳಗಿನ ಹೆಮ್ಮೆಯ ದಾರಿಯ ಕಡೆಗೆ ಮೌನವಾಗಿ ನನ್ನ ಹೆಜ್ಜೆಗಳು ಸಾಗುತ್ತಿವೆ ಎಂದು ಮುಂದುವರಿಯುವುದನ್ನು ನೋಡಿ ದೇವರು ಒಂದು ದಾರಿಯನ್ನು ತೋರಿಸಿಯೇ ತೋರಿಸುತ್ತಾನೆ. ನೊಂದವರಿಗೆ ಕೃಷ್ಣನ ಧೈರ್ಯದ ಮಾತುಗಳು ಎಂದಿಗೂ ಕೂಡ ನೀವು ಕೇಳಲೇಬೇಕು. ದುಃಖದಲ್ಲಿ ಇದ್ದಾಗ ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಲೇಬೇಡಿ. ಏಕೆಂದರೆ ದೇವರು ನಿನ್ನ ಸುಖ ಮತ್ತು ದುಃಖ ಎರಡರಲ್ಲಿಯೂ ಕೂಡ ಇರುತ್ತಾನೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಚಿಂತೆಯನ್ನು ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸು. ಮುಂದೆ ಒಳ್ಳೆಯ ದಿನ ಎನ್ನುವುದು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತದೆ. ಬೇರೆಯವರಿಗೆ ಏನನ್ನಾದರೂ ಮಾಡುವ ಮೊದಲು 100 ಬಾರಿ ಯೋಚನೆಗಳನ್ನು ಮಾಡಿ. ಏಕೆಂದರೆ ಅದೇ 100 ಪಟ್ಟಾಗಿ ಮರಳಿ ನಿನಗೆ ಬಂದೇ ಬರುತ್ತದೆ. ಒಳ್ಳೆಯದನ್ನು ಮಾಡಿದಾಗ ಒಳ್ಳೆಯದೇ ನಿನ್ನ ಜೀವನದಲ್ಲಿ ಬರುತ್ತದೆ. ಕೆಟ್ಟದ್ದನ್ನು ಮಾಡಿದಾಗ ಕೆಟ್ಟದ್ದೇ ನಿನ್ನ ಜೀವನದಲ್ಲಿ ಬರುತ್ತದೆ. ಯಾವುದನ್ನು ಮಾಡುತ್ತೀಯೋ ಯಾವುದನ್ನು ಮಾಡುವುದಿಲ್ಲವೋ ಅದು ನಿನಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಕಾರ್ಯಗಳನ್ನು ಮಾಡಿ. ಅವೇ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಕೆಟ್ಟ ಕೆಲಸಗಳನ್ನು ಮಾಡಿ, ಕೆಟ್ಟ ಕಾರ್ಯಗಳನ್ನು ಮಾಡಿ ನನಗೆ ಮಾತ್ರ ಒಳ್ಳೆಯದನ್ನು ಕರುಣಿಸು ದೇವ ಎಂದು ಎಂದಿಗೂ ಕೂಡ ಬೇಡಿಕೊಳ್ಳುವುದಕ್ಕೆ ಬರಲೇಬೇಡಿ. ಅದು ಎಂದಿಗೂ ಕೂಡ ಅಸಾಧ್ಯ. ಯಾರಿಗೆ ಪದೇ ಪದೇ ನೀವು ಸಾಬೀತುಪಡಿಸಲು ಹೋಗಲೇಬೇಡಿ. ಪ್ರೀತಿ ಇದ್ದರೆ ಅರ್ಥ ಮಾಡಿಕೊಳ್ಳುತ್ತಾರೆ. ಇಲ್ಲವೆಂದರೆ ಪ್ರತಿ ಚಿಕ್ಕ ವಿಷಯದಲ್ಲಿಯೂ ಕೂಡ ಹುಡುಕುತ್ತಾರೆ. ನಮ್ಮ ತಪ್ಪುಗಳನ್ನು ತಿದ್ದಿ ಜೊತೆಯಾಗಿ ಇರುವವರು ಆತ್ಮೀಯರು. ಚಿಕ್ಕ ತಪ್ಪುಗಳನ್ನು ಪದೇ ಪದೇ ಹಂಗಿಸಿ ನೋಯಿಸುವವರು ನಮ್ಮ ಆತ್ಮೀಯರು ಆಗುವುದಕ್ಕೆ ಅಸಾಧ್ಯ. ಇದನ್ನು ಅರಿತು ಜೀವನವನ್ನು ಮಾಡಿ. ಅತಿಯಾಗಿ ಯಾರಿಂದಲೂ ಕೂಡ ಏನನ್ನ ಬಯಸುವುದಕ್ಕೆ ಹೋಗಬೇಡಿ. ಏಕೆಂದರೆ ಮುಂದೊಂದು ದಿನ ಎಲ್ಲವೂ ಕೂಡ ಬೇಸರವಾಗಿ ಬಿಡುತ್ತವೆ. ಯಾರನ್ನೂ ಕೂಡ ತುಂಬ ಹಚ್ಚಿಕೊಳ್ಳುವುದಕ್ಕೆ ಹೋಗಬೇಡಿ. ಅತಿಯಾಗಿ ಬಯಸಿದರೆ ಅದರ ಪ್ರತ್ಯುತ್ತರ ಅನ್ನುವುದು ತುಂಬಾನೇ ಅಂಕುಡೊಂಕಾಗಿಯೇ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಲೋಕದಲ್ಲಿ ಎಷ್ಟು ಜ್ಞಾನಿಗಳಿವೆ, ಆದರೆ ಪರಮಾತ್ಮನು ಕೊಡುವಂತಹ ಜ್ಞಾನಕ್ಕಿಂತ ಮಿಗಿಲಾದ ಜ್ಞಾನ ಯಾವುದು ಕೂಡ ಇಲ್ಲ. ಪರಮಾತ್ಮನು ಕೊಡುವಂತಹ ಜ್ಞಾನದಿಂದಲೇ ನಮ್ಮ ಆತ್ಮಕ್ಕೆ ಮುಕ್ತಿ ಮತ್ತು ಶಕ್ತಿ ಎನ್ನುವುದು ದೊರಕುವುದಕ್ಕೆ ಸಾಧ್ಯವಾದೀತು. ಜೀವನ ಎನ್ನುವುದು ಪಾಠ. ಪೂರ್ತಿ ಕತೆ ತಿಳಿಯುವ ಮೊದಲು ಯಾವ ಪಕ್ಷ ವಹಿಸಬೇಡಿ. ಕೆಲವರು ಇತರರನ್ನು ದೂಷಿಸುವುದರಲ್ಲಿಯೇ ನಿಜವಾಗಿಯೂ ಕೂಡ ನಿರ್ಣಯಕರಾಗಿರುತ್ತಾರೆ. ಬದುಕು ಅನ್ನುವುದು ನದಿಯ ಹಾಗೆ, ಕೊನೆಯಿಲ್ಲದ ಪಯಣ. ಯಾವುದು ನಮ್ಮ ಜೊತೆಗೆ ಉಳಿಯುವುದಿಲ್ಲ. ಉಳಿಯುವುದು ಒಂದೇ. ಹೃದಯಕ್ಕೆ ತಟ್ಟಿದಂತಹ ನೆನಪುಗಳು ಮಾತ್ರ ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವಾದೀತು. ಯಾವ ವ್ಯಕ್ತಿ ಎಷ್ಟು ಜವಾಬ್ದಾರಿ ಆಗಿರುತ್ತಾನೆಯೋ ಆ ವ್ಯಕ್ತಿ ಅತಿ ಹೆಚ್ಚು ಅವಮಾನ ಮತ್ತು ತಿರಸ್ಕಾರಗಳನ್ನು ಎದುರಿಸಿ ಇರುತ್ತಾನೆ. ನಿಮ್ಮ ಮನೆಯಲ್ಲಿ ಅನಗತ್ಯ ಕಾರಣಗಳಿಂದ ಮಹಾಭಾರತ ನಡೆಯುತ್ತಾ ಇದ್ದರೆ ಆ ಮಹಾಭಾರತದಲ್ಲಿ ಭಾಗವಹಿಸುವುದಕ್ಕೆ ಹೋಗಬೇಡಿ. ಆದರೆ ನಿಮ್ಮ ಮನೆಯೊಳಗೆ ಅಡಗಿರುವಂತಹ ಶಕುನಿಯನ್ನು ಹುಡುಕಿ ಹೊರಗೆ ಹಾಕಿ. ಬಂಡೆ ಅಡ್ಡ ಬಂತು ಅಂತ ನದಿ ನೀರು ಹಿಂದೆ ಹರಿಯುವುದಿಲ್ಲ. ಆ ಬಂಡೆಯನ್ನ ಬಳಸಿ ಮುಂದೆ ಸಾಗುತ್ತದೆ. ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಬಂದಾಗ ಹೆದರಿ ಹಿಂದೆ ಸರಿಯಬಾರದು. ಅದನ್ನು ದಾಟಿ ಮುಂದೆ ಸಾಗಬೇಕು. ಯಾರಾದರೂ ನಿಮಗೆ ಅವಕಾಶವನ್ನು ನೀಡಿದರೆ ಅವರಿಗೆ ದ್ರೋಹವನ್ನು ಮಾಡುವುದಕ್ಕೆ ಹೋಗಬೇಡಿ. ಯಾರಾದರೂ ನಿಮಗೆ ಮೋಸವನ್ನು ಮಾಡಿದರೆ ಅವರಿಗೆ ಎರಡನೇ ಅವಕಾಶವನ್ನು ಕೊಡಬೇಡಿ.
ಒಂದು ಮಾತು ಅರ್ಥ ಮಾಡಿಕೊಳ್ಳಿ, ಜೀವನದಂತಹ ಅತಿ ದೊಡ್ಡ ರಹಸ್ಯ ಮತ್ತೊಂದು ಇರುವುದೇ ಇಲ್ಲ. ಕೊನೆ ಎನ್ನುವುದು ಹೇಗೆ ಎನ್ನುವುದು ತಿಳಿಯದು. ಆದರೆ ನಾವು ಗೊಂದಲಗಳನ್ನು ನಿವಾರಿಸಿ ಕೇಳುತ್ತಾ ಕರ್ತವ್ಯದೊಂದಿಗೆ ಸಾಗುತ್ತಾ ಹೋಗಬೇಕು ಅಷ್ಟೇ. ಹಣಕ್ಕೂ ಋಣಕ್ಕೂ ತುಂಬಾ ವ್ಯತ್ಯಾಸ. ಹಣಕ್ಕೆ ಎಲ್ಲ ಕೆಲಸ ಮಾಡಬೇಕು, ಋಣಕ್ಕೆ ಬರೀ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಬೇಕು. ಅಂದಾಗ ಮಾತ್ರ ನಮಗೆ ಋಣ ಎನ್ನುವುದು ದಕ್ಕುವುದಕ್ಕೆ ಸಾಧ್ಯವಾದೀತು. ಯಶಸ್ಸು ಅಂದರೆ ಕೇವಲ ಗುರಿ ತಲುಪುವುದು ಅಲ್ಲ, ಗುರಿ ತಲುಪುವ ಪಯಣದಲ್ಲಿ ಪಾಠಗಳಿಗೆ ಮೌಲ್ಯಗಳನ್ನು ನೀಡಿ ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿಸುವುದು. ಆ ಪಾಠಗಳೇ ಜೀವನದ ನಿಜವಾದ ಸಂಪತ್ತು ಎನ್ನುವುದನ್ನು ಮರೆಯಲೇಬೇಡಿ. ಎಷ್ಟು ದಿನಗಳ ಋಣಾನುಬಂಧವೂ ಕೂಡ ಅಷ್ಟು ದಿನ ಪ್ರತಿಯೊಬ್ಬರೂ ಕೂಡ ನಮ್ಮ ಜೊತೆಗೆ ಇರುತ್ತಾರೆ. ಅದು ಮುಗಿದ ಮೇಲೆ ದೂರ ಆಗಿಬಿಡುತ್ತಾರೆ. ಕೆಲವರು ಸತ್ತು ಹೋದರೆ ಮತ್ತೆ ಕೆಲವರು ಬದುಕಿರುವಾಗಲೇ ದೂರ ಹೋಗುತ್ತಾರೆ. ಅದನ್ನು ನಾವು ಯಾವಾಗಲೂ ಕೂಡ ಸ್ವೀಕರಿಸಬೇಕು. ದುಃಖಿಸುವುದಕ್ಕೆ ಹೋಗಲೇಬಾರದು. ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮೇಲೆ ಅವಲಂಬನೆ ಇಲ್ಲದೇ ಇದ್ದಾಗ ಮಾತ್ರ ತನ್ನನ್ನು ತಾನು ನಂಬಲು ಸಾಧ್ಯವಾಗುತ್ತದೆ ಮತ್ತು ಧೈರ್ಯದಿಂದ ಇರುವುದು ಸಾಧ್ಯವಾಗುತ್ತದೆ. ಅವಲಂಬನೆ ಹೆಚ್ಚಾದಾಗ ಸ್ವಾವಲಂಬನೆ ಬದುಕುವ ಕನಸಾಗಿಯೇ ಉಳಿದು ಬಿಡುತ್ತದೆ. ನಿಮ್ಮ ಜೀವನ ದೊಡ್ಡ ಯುದ್ಧ ಹೊರಗೆ ಇಲ್ಲ, ಅದು ನಿಮ್ಮೊಳಗೆ ಇದೆ. ನಿಮ್ಮ ಮನಸ್ಸನ್ನು ಗೆದ್ದ ದಿನವೇ ನಿಜವಾದ ಯಶಸ್ಸು ಆರಂಭವಾಗುತ್ತದೆ. ನಾವು ಗೆಲ್ಲಬೇಕಾದ ಯುದ್ಧ ಇತರರ ಜೊತೆ ಅಲ್ಲ, ನಮ್ಮೊಳಗಿನ ಭಯ, ಸಂಶಯ, ಆಲಸ್ಯವನ್ನು ನಾವು ಗೆಲ್ಲಬೇಕು. ಕೆಲವು ಕೈಗಳು ನಮ್ಮನ್ನು ಬೆಳೆಸುತ್ತವೆ, ಅವುಗಳ ಸಂಪರ್ಕ ನಿರಂತರವಾಗಿ ಇರಲಿ. ಕೆಲವು ಕೈಗಳು ನಮ್ಮನ್ನು ಬಳಸುತ್ತವೆ, ಅವುಗಳ ಸಂಪರ್ಕ ಅಂತರ ಎನ್ನುವುದು ಇರಲಿ. ಏಕೆಂದರೆ ಸಂಕಷ್ಟ ಬಂದಾಗ ಬೆಳೆಸುವ ಕೈಗಳೇ ಕೈ ಬಿಡಲ್ಲ, ಬಳಸುವ ಕೈಗಳು ಕೈ ಬಿಡುತ್ತವೆ. ಮನುಷ್ಯನ ನಿಜವಾದ ಸಂಗಾತಿ ಮತ್ತು ಆರೋಗ್ಯ. ಅವನ ಆರೋಗ್ಯವು ಅವನನ್ನು ತೊರೆದ ದಿನ ಅವನು ಪ್ರತಿಯೊಂದು ಸಂಬಂಧವನ್ನು ಕೂಡ ತೊರೆದು ಹೋಗುತ್ತಾನೆ. ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕಾಗಿರುವುದು ನಿಮ್ಮ ಕರ್ತವ್ಯವಾಗಬೇಕು. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಹಿಂದಿನ ಕಾಲದಲ್ಲಿ ಅನ್ನ ಸಿಕ್ಕರೆ ಅದೇ ದೊಡ್ಡ ಭಾಗ್ಯ. ಇಂದಿನ ಕಾಲದಲ್ಲಿ ಆರೋಗ್ಯ ಇದ್ದರೆ ಅದೇ ಮಹಾ ಭಾಗ್ಯ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸತ್ಯ ಮತ್ತು ಧರ್ಮ ಯಾವಾಗಲೂ ಕೂಡ ತಡವಾಗಿ ಗೆಲ್ಲುತ್ತದೆ, ಆದರೆ ಅವು ಯಾವಾಗಲೂ ಕೂಡ ಗೆದ್ದೇ ಗೆಲ್ಲುತ್ತವೆ. ಮಹಾಭಾರತ ಅಂತ್ಯವೇ ಅದಕ್ಕೆ ಸಾಕ್ಷಿ. ಪಾಂಡವರು ಅನೇಕ ಕಷ್ಟ ಅನುಭವಿಸಿದರೂ ಕೂಡ ಕೊನೆಯಲ್ಲಿ ಜಯ ಅವರದ್ದೇ ಆಯಿತು. ಆದ್ದರಿಂದ ಜೀವನದಲ್ಲಿ ಕಷ್ಟ ಬಂದಾಗ ಕೂಗುವುದಕ್ಕೆ ಹೋಗಬೇಡ, ಅದು ನಿನ್ನ ಗೆಲುವಿನ ಆರಂಭ ಎಂದು ನೀನು ಪರಿಭಾವಿಸುವುದನ್ನು ನೋಡಬೇಕು. ನೀನು ಮಾಡಿದ ಒಳ್ಳೆಯ ಕೆಲಸ ಯಾವತ್ತಿಗೂ ಕೂಡ ವ್ಯರ್ಥವಾಗುವುದೇ ಇಲ್ಲ. ಅದು ಯಾವುದೋ ಒಂದು ರೂಪದಲ್ಲಿ ನಿನ್ನನ್ನು ಹಿಂದಿರುಗಿಸಿ ಬಂದೇ ಬರುತ್ತದೆ. ಇತರರಿಗೆ ಸಹಾಯವನ್ನು ಮಾಡು, ದಯೆಯನ್ನು ತೋರು, ಕ್ಷಮೆಯನ್ನು ಕಲಿತುಕೋ. ಅವು ನಿನ್ನ ಆತ್ಮ ಶುದ್ಧಿಯನ್ನು ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ನೋಯಿಸಿದವರ ಜೊತೆ ದ್ವೇಷವೂ ಬೇಡ, ಕ್ಷಮೆಯ ನಾಟಕವೂ ಕೂಡ ಬೇಡ. ಮೌನವಾಗಿ ನೆಮ್ಮದಿಯಾಗಿ ದಾರಿಯ ಕಡೆಗೆ ಹೆಜ್ಜೆಯನ್ನು ಹಾಕುವುದೇ ಜೀವನ ಎನ್ನುವುದನ್ನು ಮರೆಯಲೇಬೇಡಿ. ಸತ್ತು ಹೋಗುವ ಜೀವಕ್ಕೆ ಬದುಕುತ್ತೇವೆ ಅನ್ನುವ ಭರವಸೆ ಇದೆ. ಕಾರಣ ದುಡಿದಿಟ್ಟಿದ್ದು ಬಿಟ್ಟು ಹೋಗಲಾರದೆ ಆಸೆಯ ತಳಮಳ. ಹಾಗೆಯೇ ದೇವರು ಸಾಯುವ ಸ್ವಲ್ಪ ದಿನಗಳ ಮುಂಚೆ ಎಲ್ಲವನ್ನ ನೆನಪಿಲ್ಲದಂತೆ ಮಾಡುವವ. ಒಂಟಿಯಾಗಿ ಇರುವಾಗ ವಿಚಾರಗಳ ಮೇಲೆ ಹಿಡಿತ ಎನ್ನುವುದು ಇರಲಿ. ಎಲ್ಲರೂ ಜೊತೆಯಾಗಿ ಇರುವಾಗ ನಾಲಿಗೆಯ ಮೇಲೆ ಹಿಡಿತ ಎನ್ನುವುದು ಇರಲಿ. ಎಲ್ಲ ಘಟನೆಗಳು ನನ್ನ ವಿರುದ್ಧವಾಗಿಯೇ ಸಾಗುತ್ತಿದೆ ಎಂದು ಬೇಸರಗೊಳ್ಳುವುದಕ್ಕೆ ಹೋಗಬೇಡಿ. ವಿಮಾನ ಮೇಲಿರಬೇಕಾದರೆ ಗಾಳಿಯ ವಿರುದ್ಧವೇ ಸಾಗಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಂಪಾದನೆ ಹೇಗಿರಬೇಕು ಅಂದರೆ ಸಂಪಾದನೆಯಲ್ಲಿ ಆಪಾದನೆ ಇರಬಾರದು, ಆಪಾದನೆಯಿಂದ ಗಳಿಸಬಾರದು. ಆಪಾದನೆಯ ಗಳಿಕೆ ಎಂದರೆ ಕೆಟ್ಟ ಮಾರ್ಗ. ಸಂಪಾದಿಸಿದ ಸಂಪತ್ತು ಅದು ಕರ್ಣವೂ ಕೂಡ ಆತ್ಮವಂಚನೆಯೂ ಕೂಡ ಗೊತ್ತಿಲ್ಲ. ಆದರೆ ಅದು ಬೆವರಿನ ಹಣವಲ್ಲ, ಅದು ಬೆರಕೆಯ ಹಣವಾಗುತ್ತದೆ. ಹಾಗಾಗಿ ಸಂಪಾದನೆಯಿಂದ ಹಣವನ್ನು ಸಂಪಾದನೆ ಮಾಡಿ. ಯಾರಿಗೂ ಕೂಡ ದ್ರೋಹವನ್ನು ಬಗೆಯುವುದಕ್ಕೆ ಹೋಗಲೇಬೇಡಿ. ಮನುಷ್ಯ ಕೊಡುವ ಏಟಿಗೆ ಕಾರಣ ಎನ್ನುವುದು ಕೊಡಬೇಕು. ದೇವರು ಕೊಡುವಂತಹ ಏಟಿಗೆ ಕಾರಣ ನಾವೇ ಹುಡುಕಿಕೊಳ್ಳಬೇಕು. ಏಕೆಂದರೆ ಅವನು ಯಾರಿಗೂ ಕೂಡ ಕಾರಣವನ್ನು ಕೊಡುವುದೇ ಇಲ್ಲ. ತಪ್ಪಾದರೆ ನ್ಯಾಯವನ್ನು ಮಾತ್ರ ಕೊಟ್ಟೇ ಕೊಡುತ್ತಾನೆ.
ಓದಿಕೊಂಡಿದ್ದೇವೆ ಅಂದ ಮಾತ್ರಕ್ಕೆ ಎಲ್ಲವೂ ನಮಗಿಂತ ದಡ್ಡರೆ ಎಂದು ಅಂದುಕೊಳ್ಳಬಾರದು. ಯಾವಾಗ ಮನುಷ್ಯನಿಗೆ ತನ್ನ ಶಕ್ತಿಯ ಬಗ್ಗೆ ಅಹಂಕಾರ ಎನ್ನುವುದು ಬರುತ್ತದೆಯೋ ಅದೇ ಅವನ ಪತನದ ಆರಂಭವಾಗುತ್ತದೆ. ನೆನಪಿರಲಿ, ಸಮುದ್ರದ ಅಲೆಗಳು ಎಷ್ಟೇ ಎತ್ತರಕ್ಕೆ ಇದ್ದರೂ ಕೂಡ ಮತ್ತೆ ಸಮುದ್ರವನ್ನೇ ಸೇರುತ್ತವೆ ಎನ್ನುವುದು. ಕಷ್ಟಗಳು ಎದುರಿಸಬೇಕು, ನೋವುಗಳನ್ನು ಸಹಿಸಿಕೊಳ್ಳಬೇಕು, ಮನಸ್ಸಿಗೆ ಗಾಯಗಳಾಗಬೇಕು, ಮಾತುಗಳಿಗೆ ಹೃದಯ ಚೂರಾಗಬೇಕು, ಸಂಬಂಧಗಳನ್ನು ಕಳೆದುಕೊಳ್ಳಬೇಕು, ಎದುರು ಏಟುಗಳನ್ನು ತಿನ್ನಬೇಕು, ಜೀವನದ ಪಾಠವನ್ನು ಕಲಿಯಲೇಬೇಕು, ಸಂಬಂಧಗಳನ್ನು ಕಳೆದುಕೊಳ್ಳಬೇಕು, ಅನುಭವದ ಪಾಠಗಳನ್ನು ತಿದ್ದಿಕೊಳ್ಳಬೇಕು. ಪ್ರತಿ ಕ್ಷಣವೂ ಕೂಡ ನಿನ್ನೊಂದಿಗೆ ನೀನು ಯುದ್ಧವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಕಬ್ಬಿಣ ಮೃದುವಾಗಿ ಆಯುಧವಾಗುತ್ತದೆ, ಚಿನ್ನ ಮೃದುವಾಗಿ ಒಡವೆಯಾಗುತ್ತದೆ, ಮಣ್ಣು ಮೃದುವಾಗಿ ಬಿತ್ತಲು ಯೋಗ್ಯವಾಗುತ್ತದೆ, ಹಿಟ್ಟು ಎನ್ನುವುದು ಮೃದುವಾಗಿ ರೊಟ್ಟಿಯಾಗುತ್ತದೆ. ಅದೇ ರೀತಿ ಮನುಷ್ಯನು ಮೃದುವಾದರೆ ಸರ್ವರ ಹೃದಯದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ. ಕೈ ಚಾಚಿದವರು ಎಲ್ಲ ಕೈ ಲಾಗದವರು ಅಲ್ಲ, ಸಹಾಯ ಕೇಳಿದವರು ಎಲ್ಲರೂ ಅಸಮರ್ಥರು ಅಲ್ಲ. ನಾಳೆ ಯಾರ ಸ್ಥಿತಿ ಹೇಗೆ ಇರುತ್ತದೆಯೋ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಆದ್ದರಿಂದ ಯಾರನ್ನೂ ಕೂಡ ಕೀಳಾಗಿ ನೋಡುವುದಕ್ಕೆ ಹೋಗಲೇಬೇಡಿ. ಅಸೂಹೆಯಿಂದ ಬದುಕುವವರಿಗೆ ಸರಿಯಾದ ನಿದ್ರೆ ಇರುವುದಿಲ್ಲ. ಅಹಂಕಾರದಿಂದ ಬದುಕುವವರಿಗೆ ಸರಿಯಾದ ಸ್ನೇಹಿತರು ಇರುವುದಿಲ್ಲ. ಅನುಮಾನದಿಂದ ಬದುಕಿದವರಿಗೆ ಸರಿಯಾದ ಜೀವನ ಎನ್ನುವುದು ಇರುವುದೇ ಇಲ್ಲ. ಯಾವುದೂ ಕೂಡ ಅತಿಯಾದರೆ ಇಲ್ಲಿ ಎಲ್ಲವೂ ಕೆಟ್ಟದ್ದೇ ಆಗುತ್ತದೆ. ಮೂರ್ಖನ ಅತಿದೊಡ್ಡ ಅಸ್ತ್ರ ಅವನ ಗದ್ದಲ. ಆದರೆ ಒಬ್ಬ ರಾಜನ ಅತ್ಯಂತ ಪ್ರಬಲವಾಗಿರುವಂತಹ ಅಸ್ತ್ರ ದುರ್ಬಲರು ವಾದಿಸುತ್ತಿದ್ದಾಗ ಮೌನವಾಗಿ ಗಮನಿಸುತ್ತಿರುವುದೇ ಗೆಲುವಿನ ಅಧಿಪತಿ. ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ಮಾಡಿದಂತಹ ಹಣ, ಹಲವರೊಂದಿಗೆ ಹಂಚಿ ತಿನ್ನುವಂತಹ ಗುಣ, ಭಕ್ತಿಯಿಂದ ಮಾಡುವಂತಹ ದೇವರ ಆರಾಧನೆ ಎಂದಿಗೂ ಕೂಡ ನಮ್ಮ ಕೈಯನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಮೋಸ ಮಾಡಿದರೆ ಏನು ನೀವು ಚಿಂತೆಗೆ ಒಳಗಾಗುವ ಪ್ರಸಂಗವೇ ಬೇಡ. ಏಕೆಂದರೆ ಮೋಸದ ಪ್ರತಿಕಾರ ಎನ್ನುವುದು ಅವರಿಗೂ ಮೋಸವೇ ಆಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಮೋಸ ಹೋಗು, ಆದರೆ ಯಾರಿಗೂ ಕೂಡ ಮೋಸವನ್ನು ಮಾಡಬೇಡ. ಏಕೆಂದರೆ ಮೋಸ ಹೋದವನಿಗೆ ಒಂದು ದಿನ ಬುದ್ಧಿ ಬರುತ್ತದೆ, ಆದರೆ ಮೋಸ ಮಾಡಿದವನಿಗೆ ಒಂದು ದಿನ ಎಲ್ಲವೂ ಕೂಡ ಕಳೆದುಕೊಳ್ಳುತ್ತಾನೆ ಎನ್ನುವುದನ್ನು ಮರೆಯಬೇಡ. ನಿನ್ನ ಗುರಿ ದೊಡ್ಡದಾಗಿ ಇರಲಿ, ನಿನ್ನ ಪ್ರಯತ್ನ ಅದಕ್ಕಿಂತ ದೊಡ್ಡದಾಗಿ ಇರಲಿ. ಕಷ್ಟ ಬಂದರೂ ಕೂಡ ಹಿಂಜರಿಯಬೇಡ. ನಿನ್ನ ಮನಸ್ಸು ದೃಢವಾಗಿ ಇರಲಿ. ಒಂದು ದಿನ ಜಗತ್ತು ನಿನ್ನ ಸಾಧನೆಯನ್ನು ನೋಡಿಕೊಳ್ಳುತ್ತದೆ. ಕೊನೆಗೆ ಉಳಿಯುವುದು ಕಿರುನಗೆಯೊಂದೇ, ಕೊನೆಗೆ ಉಳಿದದ್ದು ಮೌನವೊಂದೇ, ಕೊನೆಗೆ ಉಳಿಯುವುದು ನೆನಪಿನ ಬುತ್ತಿ ಒಂದೇ, ಕೊನೆಗೆ ಉಳಿಯುವುದು ಮಾಸದ ನೋವು ಒಂದೇ, ಕೊನೆಗೆ ಉಳಿಯುವುದು ಕಲಿತಂತಹ ಪಾಠ ಒಂದೇ, ಕೊನೆಗೆ ಉಳಿಯುವುದು ಸಾಗಬೇಕಾದಂತಹ ದಾರಿ ಒಂದೇ, ಕೊನೆಗೆ ಉಳಿಯುವುದು ಬದುಕುವ ಛಲವೊಂದೇ, ಕೊನೆಗೆ ಉಳಿಯುವುದು ನಾನಾಗಿ ಬದುಕುವುದು ಒಂದೇ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯಶಸ್ಸು ಎಂದರೆ ಒಂದು ದಿನದಲ್ಲಿ ಸಿಗುವುದು ಅಲ್ಲ, ಅದು ಸಾವಿರ ಪ್ರಯತ್ನಗಳ ಫಲ. ಧೈರ್ಯ, ಸಹನೆ ಮತ್ತು ಪರಿಶ್ರಮ ಈ ಮೂರು ಇದ್ದರೆ ಯಾವುದು ಕೂಡ ಇಲ್ಲಿ ಅಸಾಧ್ಯ ಎನ್ನುವುದು ಇಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತವೆ. ಆದರೆ ಪರಮಾತ್ಮನು ಅವನ ನಿಜ ಡೋಣಿಯನ್ನು ಎಂದಿಗೂ ಕೂಡ ಮುಳುಗುವುದಕ್ಕೆ ಬಿಡುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಒತ್ತಡವಿಲ್ಲದ ಉದ್ಯೋಗ ಎನ್ನುವುದು ಇಲ್ಲ, ನಷ್ಟವಿಲ್ಲದೆ ಇರುವಂತಹ ವ್ಯಾಪಾರ ಎನ್ನುವುದು ಇಲ್ಲ, ಕಷ್ಟ ಇಲ್ಲದೆ ಇರುವಂತಹ ವ್ಯವಸಾಯ ಎನ್ನುವುದು ಇಲ್ಲ, ನೋವು ಇಲ್ಲದೆ ಇರುವಂತಹ ಸಂಸಾರ ಎನ್ನುವುದು ಇಲ್ಲ, ಸಮಸ್ಯೆಗಳೇ ಇಲ್ಲದಂತಹ ಮನುಷ್ಯನೇ ಇಲ್ಲ. ಇವೆಲ್ಲವನ್ನ ಜಯಿಸಿದವನೇ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾದೀತು ಎಂಬ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಜೀವನದಲ್ಲಿ ನಮ್ಮನ್ನು ನಂಬಿ ಬಂದವರಿಗೆ ಇಸಿಕೊಳ್ಳಲು ಪ್ರಾಣ ಕೊಡುವ ಅಗತ್ಯವೇ ಇಲ್ಲ. ನಮ್ಮ ಪ್ರಾಣ ಇರುವವರೆಗೆ ನಂಬಿಕೆ ದ್ರೋಹವನ್ನು ಮಾಡದೇ ಇದ್ದರೆ ಸಾಕಾಗುತ್ತದೆ. ಇಂದು ಯಾರಾದರೂ ಕೆಟ್ಟ ಸಮಯವನ್ನು ಎದುರಿಸುತ್ತಾ ಇದ್ದಾರೆ ಅಂದರೆ ಅವರು ನೋಡಿ ನಗಬೇಡಿ. ಏಕೆಂದರೆ ಕಾಲವು ಎಲ್ಲರ ಮುಖವನ್ನು ನೆನಪಿಸಿ ಬಿಡುತ್ತದೆ. ಗಂಗೆಯ ಮಗನಾದ ಭೀಷ್ಮನೂ ಸಹ ತನ್ನ ಕರ್ಮಗಳ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಮತ್ತು ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ನಿಮ್ಮ ಪಾಪಗಳು ತೊಳೆಯಲ್ಪಡುತ್ತವೆ ಎಂದು ನೀವು ಹೇಗೆ ತಾನೇ ಭಾವಿಸುತ್ತೀರಾ ಹೇಳಿ. ನೋವು ತುಂಬ ಹೆಚ್ಚಾದಾಗ ಒಬ್ಬ ವ್ಯಕ್ತಿಯು ಅಳುವುದಿಲ್ಲ, ಆದರೆ ಮೌನವಾಗುತ್ತಾನೆ. ಆಗ ಅದನ್ನು ಅಹಂಕಾರ ಎಂದು ಅಲ್ಲ, ನೋವು ಎಂದು ಕರೆಯಲಾಗುತ್ತದೆ.
ಮೋಸ ಮಾಡಿ ಸಂಪಾದನೆ ಮಾಡಿದ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವನಿಗೆ ಸೇರುತ್ತದೆ ಹೊರತು ಮೋಸ ಮಾಡಿದವರಿಗೆ ಸೇರುವುದಿಲ್ಲ. ಮೋಸ ಮಾಡಿದವರಿಗೆ ಪಾಪದ ಫಲ ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ ಎನ್ನುವುದನ್ನು ಮರೆಯಲೇಬೇಡ. ನಮಗಿಂತ ಮೇಲೆ ಇರುವವರನ್ನು ನೋಡಿ ದುಃಖ ಪಡುವ ಬದಲು ನಮಗಿಂತ ಕೆಳಗೆ ಇರುವವರನ್ನು ನೋಡಿ ದೇವರು ನಮ್ಮನ್ನು ಇನ್ನೂ ಎಷ್ಟು ಚೆನ್ನಾಗಿ ಇಟ್ಟಿದ್ದಾನಲ್ಲ ಎಂದು ಖುಷಿಯನ್ನು ಪಡಬೇಕು. ಆರೋಗ್ಯ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಯಾವುದು ಕೂಡ ಇರುವುದಕ್ಕೆ ಅಸಾಧ್ಯ. ಮಾತನಾಡುವ ಅವಕಾಶ ಸಿಕ್ಕಿದೆ ಅಂತ ಯೋಚಿಸದೆ ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸುವುದಕ್ಕೆ ಹೋಗಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿರುವಂತಹ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವಂತಹ ದಾರದಂತೆ ಇರಲೇಬಾರದು. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ತಿಳುವಳಿಕೆ ಜ್ಞಾನಕ್ಕಿಂತ ಆಳವಾಗಿದೆ. ನಿನ್ನನ್ನು ಬಲ್ಲವರು ಬಹಳ ಜನ ಇದ್ದಾರೆ, ಆದರೆ ನಿನ್ನನ್ನು ಅರ್ಥ ಮಾಡಿಕೊಳ್ಳುವವರು ಕಡಿಮೆ ಜನ ಇದ್ದಾರೆ. ಈಗಿನ ಕಾಲದಲ್ಲಿ ಇದನ್ನು ನೆನಪಿಟ್ಟು ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ಬದುಕು ಅನ್ನುವುದು ಅಷ್ಟು ಸುಲಭವಲ್ಲ. ಇಲ್ಲಿ ಸೋಲದೆ ಗೆದ್ದವರಿಗೆ ಅಳತೆ ನಕ್ಕವರಿಲ್ಲ. ಕಷ್ಟಗಳು ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಬಾಳುವುದೇ ನಿಜವಾದ ಸಾಧನೆ. ಇದನ್ನು ಅರಿತು ಜೀವನವನ್ನು ಮಾಡಿ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮತ್ತೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.